ಇವರೇ ರೂಪಶ್ರೀ. ಒರಿಜಿನಲ್ ಆಡಿಯೋ ಬಿಟ್ಟಿದ್ದ, ಕೇಳಿಸ್ಕೊಂಡ್ರೆ. ಸೊ ತುಂಬ ಒಂದು ಉತ್ತಮವಾದ ಶನಿವಾರ ಕಳೆದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಹಸಿರೇ ಉಸಿರು, ಉಸಿರೇ ಹಸಿರು, ಹಸಿರನ್ನು ಉಳಿಸಿ ಅಂಥೇಳಿ ಸುಮಾರು ಜನ ಅಲ್ಲಿ ಕೈ ಜೋಡಿಸಿದ್ದನ್ನು ಮರೆಯೋದಕ್ಕಾಗೋದಿಲ್ಲ. ತುಂಬ ಒಳ್ಳೆಯ ಕಾರ್ಯಕ್ರಮ. ನಾನಂತೂ ನನ್ನ ಮಿಸ್ಸಸ್ಗೂ, ನನ್ನ ಕಲ್ಪನಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ನಾನು ಹೋದೆ. ಬರವರ ಅವ್ರು ಹೋಗ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ನಾನು ಅವತ್ತು ಜಾಯ್ನ್ ಆಗಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಒಳ್ಳೆ ತಂಡ. ಆವಾಗವಾಗ ಬಿಡುವಿದ್ದಾಗ ಇವೆಲ್ಲ ಮಾಡಬೇಕು ಅನ್ನಿಸ್ತು. ನಿಮಗೂ ಹೇಳ್ತಾ ಇದ್ದೀನಿ, ಹಿತೈಷಿಗಳೇ, ಗೆಳೆಯರೇ, ಸ್ನೇಹಿತರೆ, ಹಸಿರು ಚೆನ್ನಾಗಿದ್ದರೆ ನಮ್ಮ ಉಸಿರು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಸಿರೇ ಉಸಿರು ಕೂಗಾಡಿಕೊಂಡು ಎಲ್ಲ ಕಾರ್ಯಕ್ರಮ ತುಂಬ ಜೋರಾಗಿ ಯಶಸ್ವಿಯಾಗಿ ಮುಗಿಸ್ಕೊಂಡು, ಅದು ರೂಪಶ್ರೀ ಮೇಡಮಿಂದ JCBಯಿಂದ ದೊಡ್ಡ ಬಕೆಟ್ ಗುಂಡಿ ತೆಗೆದಿದ್ರು ಕೂಡ ಬೇಗ ಬೇಗ ಗಿಡ ನೆಡೋದಕ್ಕೆ ಕಡ್ಡಿ, ಗಿಡಗಳು, ಸಸಿಗಳು ಎಲ್ಲ ನೆಟ್ಟಿ ಮುಡಿಸಿ, ಅಂದರೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು. ಚಿಕ್ಕವಳು, ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಶುರು ಮಾಡೋದು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ದಸರಾ ಹಾಲಿಡೇ ಹೆವಿ ಬಿಸಿಲು, ಬಟ್ ಅದರಲ್ಲೇ ಎಲ್ಲ ಮಕ್ಕಳು ಕೆಲಸ ಮಾಡಿದ ಖುಷಿ ಆಯಿತು. ಆಮೇಲೆ ಅಲ್ಲಿ ಸ್ಪಾನ್ಸರ್ಸ್ ಅಂದರೆ ಸ್ವೀಟ್ ಮತ್ತು ಕಚೋರಿಗೆ ಗೊತ್ತಲ್ಲ, ಇದು UP ಅಂದರೆ ಉತ್ತರ ಭಾರತದ ಸ್ಟೈಲ್. ಇದು ಖಾರ ಮತ್ತು ಸಿಹಿಯನ್ನು ಮಿಕ್ಸ್ ಮಾಡಿ ತಿನ್ನೋದು. ಇದೆಲ್ಲವನ್ನು ಮಾಡೋ ಟೈಮಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ್ರು. ಅದರಲ್ಲೂ ಏಳುಮಲೆ ಬಗ್ಗೆ ತುಂಬ ಮಾತಾಡಿದಾಗ ನಮ್ಮ ಗೆಳೆಯ ತರುಣ್ಗೆ ಫೋನ್ ಮಾಡಿ ಅವ್ರ ಜೊತೆ ವೀಡಿಯೋ ಕಾಲ್ ಮಾಡಿಸಿದ್ದು ಕೂಡ ಒಂದು ನೆನಪು. ಇದೇ ಕಾಲೇಜು, ITI ಕಾಲೇಜ್. ಪ್ರಿನ್ಸಿಪಲ್ಸು, ಅಲ್ಲಿರೋ ಸ್ಟೂಡೆಂಟ್ಸು ಎಲ್ಲರೂ ಸಹಕಾರ ಮರೆಯೋಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿತ್ತು ಆ ದಿನ, ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಆ ದಿನನ ತುಂಬ ಸಿಹಿಯಾಗಿ ಕಳೆದಿದ್ದಕ್ಕೆ ಇವರೆಲ್ಲರೂ ಕಾರಣ. ತುಂಬ ಚೆನ್ನಾಗಾಯಿತು. ಮತ್ತು ಕೊನೆಯಲ್ಲಿ ಗ್ರೂಪ್ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಗ್ರೂಪ್ ಫೋಟೋಗಳು ತಗೊಂಡು ನಾವು ಬಂದಿರೋ TTಯಲ್ಲಿ ಹೊರಟು ಅಲ್ಲಿ ಟೆಂಪಲ್ಗೆ ಹೋದ್ವಿ. ಇದು ಫ್ಯೂಚರಲ್ಲಿ ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗೋರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಈ ಟೆಂಪಲ್ ನೋಡಿದಾಗ ನನಗೆ ಅಬುದಾಬಿ ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ನೆನಪಾಯಿತು. ಅಲ್ಲಿ ಹೋಗಿ ಬಂದಿದ್ವಲ್ಲ, ಅದು ವೀಡಿಯೋ ನೋಡಿರ್ತೀರ ನನ್ನ ಫಾಲೋವರ್ಸು. ಮೋದಿಯವರು ಓಪನ್ ಮಾಡಿದ್ದು. ಅಲ್ಲಿ ತುಂಬ ಕೂಲಾಗಿರುತ್ತೆ, ಡಿಫ್ರೆಂಟ್ ಸ್ಟೋನ್ ಟೈಲ್ಸ್, ಅದು ತುಂಬ ಚೆನ್ನಾಗಿರುತ್ತೆ, ಅದು ಮಾರ್ಬಲ್ಸ್. ಸೊ ಅಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಒಂದು ವೆಂಕಟರಮಣ ಸ್ವಾಮಿ ಟೆಂಪಲ್, ಅಂದರೆ ಇದು ಬೆಟ್ಟದ ವೆಂಕಟರಮಣ ಸ್ವಾಮಿ ಅಂಥೇಳಿ, ಅಲ್ಲಿ ಮೇಲೆ ಹೊರಟ್ವಿ. ಅದು ತುಂಬ ಚೆನ್ನಾಗಿದೆ, ಅಲ್ಲೂ ಕರ್ಕೊಂಡು ಹೋದರು. ಸೊ ಅಕ್ಕಪಕ್ಕ ಏನೇನಿದೆ ನೋಡ್ಕೊಂಡು ಬರುವಾಗ ನಾನು ನನ್ನ ಮಗಳು ತೆಗೆಸ್ಕೊಂಡಿದ್ದು ಫೋಟೋ. ನನ್ನ ಮಗಳು ಅಷ್ಟು ಬಿಸಿಲಲ್ಲೂ ಕೂಡ ಓಡಾಡ್ತಾ ಇದ್ದು ಖುಷಿ ಕೊಡ್ತು. ಸೊ ವೆಂಕಟರಮಣ ಸ್ವಾಮಿ ಟೆಂಪಲ್, ಅಲ್ಲಿ ಕೆಳಗಡೆ ಆರ್ಮಿಯವರು ಇರ್ತಾರೆ, ಅದ್ರ ವೀಡಿಯೋ ಕೂಡ ನಿಮಗೋಸ್ಕರ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೈನಿಕರನ್ನ ಶೂಟ್ ಮಾಡಿದ್ವಿ. ಜೊತೆಗೆ ಎಲ್ಲರೂ ಅವರವರು ಫೋಟೋ ಸೆಲ್ಫಿಗಳು ತಕ್ಕೊಂಡು, ನಾನು ಕೂಡ 40 ನಿಮಿಷದ ವೀಡಿಯೋ ಫೋಟೋಸ್ ಇದೆ, ಇದನ್ನು 4.25 ನಿಮಿಷಕ್ಕೆ ಕಟ್ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ. ಹಿತೈಷಿಗಳೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.